ಹಾಲೆಲೂಯಾ. ಗುಡ್ ಮಾರ್ನಿಂಗ್. ಬೆಳಗಾಯ್ತು ಪ್ರಿಯರೇ, ಎಚ್ಚರಗೊಂಡಿದ್ದೀರಾ? ಈ ದಿನ ಕರ್ತನ ದಿನವಲ್ಲವೋ, ವಿಶ್ರಾಂತಿ ದಿನ ಅಂದ್ಕೊಂಡು ಈ ದಿನ ಇನ್ನೂ ಹೆಚ್ಚಾಗಿ ಮಲಗಬೇಕು ಅಂದ್ಕೊಳ್ತಾ ಇದ್ದೀರಾ? ಪ್ರತಿ ಉದಯದಲ್ಲಿಯೇ ಆಫೀಸ್ಗೂ ಸ್ಕೂಲ್ಗೂ ಅವಸರದಿಂದ ಓಡಿ ಹೋಗೋದಕ್ಕಿಂತ ಹೆಚ್ಚು ಆಸಕ್ತಿಯೊಂದಿಗೆ ದೇವರ ಸನ್ನಿಧಿಗೆ ಹೋಗಬೇಕು ಎಂಬ ಆಸೆ ನಮಗೆ ಇರಬೇಕಲ್ಲವೇ? ಜೀವವುಳ್ಳ ದೇವರನ್ನು ಸಂಧಿಸುವುದಕ್ಕಾಗಿ ನಾನು ತವಕಿಸುತ್ತಿದ್ದೇನೆ, ಹಂಬಲಿಸುತ್ತಿದ್ದೇನೆ ಎಂಬುದಾಗಿ ಬೈಬಲ್ನಲ್ಲಿ ಭಕ್ತನು ಹೇಳಿದಂತೆ ಈ ದಿನ ಅನೇಕರು ಆ ಮಾತು ಈ ದಿನ ಹೇಳಲಿಕ್ಕಾಗ್ತಿಲ್ಲ. ಕಾರಣ ನಮ್ಮ ಆಧ್ಯಾತ್ಮಿಕ ಸ್ಥಿತಿ ಸರಿಯಿಲ್ಲ ಎಂದರ್ಥ. ಆರೋಗ್ಯ ಇದ್ದವನಿಗೆ ಹಸಿವೆಯಾದಂತೆ ಆಧ್ಯಾತ್ಮಿಕವಾಗಿ ಸರಿಯಾಗಿರುವವನು ನೀತಿಗೆ ಹಸಿದು ಬಾಯಾರುತ್ತಾನೆ. ಕರ್ತನ ಸನ್ನಿಧಿಯನ್ನು ಬಯಸಿ ಅಲ್ಲಿಗೆ ಹೋಗುವವರಾಗಿರ್ತಾರೆ. ಹಾಗಾಗಿ ಬನ್ನಿರಿ, ದೇವರ ಆಲಯಕ್ಕೆ ಹೋಗೋಣ. ಎಚ್ಚರಗೊಳ್ಳಿರಿ, ಸೆಟ್ಟಾಗ್ರಿ. ಒಂದು ಚಿಕ್ಕ ವಾಕ್ಯ ಧ್ಯಾನ ಮಾಡಿ ಹೋಗೋಣ ಬನ್ನಿ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಮತ್ತೊಂದು ಸಾರಿ ಕೆಲವು ನಿಮಿಷ ನಿಮ್ಮ ವಾಕ್ಯ ಧ್ಯಾನಿಸುತ್ತಿರುವಾಗ ಸಭೆಗೆ ಹೋಗಿ ಮನಸಾರೆ ನಿಮ್ಮನ್ನು ಆರಾಧಿಸುವ ಭಾಗ್ಯ ನಮ್ಮೆಲ್ಲರಿಗೂ ದಯಪಾಲಿಸಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇನ್. ದೇವರಿಗೆ ಸ್ತೋತ್ರ. ನಾನು ಹೇಳೋ ಮಾತು ಎಲ್ಲರಿಗೂ ಅನ್ವಯಿಸದೇ ಇರ್ಬೋದು, ಯಾಕೆಂದರೆ ಕೆಲವರಿಗೆ ಉದಯದಲ್ಲಿ ಆರಾಧನೆ ಇರುತ್ತೆ, ದಯವಿಟ್ಟು ಹೋಗ್ರಿ. ಕೆಲವರಿಗೆ 10 o'clock 11 o'clock ಹೀಗೆ ಬೇರೆ ಬೇರೆ ಆರಾಧನೆಗಳು ಸಭೆಯಲ್ಲಿ ಇರ್ತವೆ. ಹಾಗಾಗಿ ಹೋಗಿ ದೇವರನ್ನು ಆರಾಧಿಸ್ರಿ. ಒಂದು ವೇಳೆ ಬೆಳಗ್ಗೆ ಬೇಗ ಆರಾಧನೆ ನಿಮ್ಮ ಸಭೆಯಲ್ಲಿ ಇರೋದಾದ್ರೆ ಮೊದಲು ಅಲ್ಲಿಗೆ ಹೋಗ್ರಿ, ನಂತರ ಅನುದಿನದ ಧ್ಯಾನ ವೀಕ್ಷಿಸಿ. ನಿಮ್ಮಲ್ಲಿ ಕೆಲವರು ಇತರ ದೇಶದವರಾಗಿದ್ದೀರಿ, ನಿಮಗಿದು ಅನುಕೂಲ ಸಮಯವಿಲ್ಲದೇ ಇರಬಹುದು. ಮತ್ತು ಕನ್ನಡ ಆರಾಧನೆ ನಮ್ಮ ದೇಶದಲ್ಲಿಲ್ಲ, ನಮ್ಮ ಸುತ್ತಮುತ್ತಲೂ ಯಾವ ಸಭೆಯೇ ಇಲ್ಲ ಎಂದು ಕೆಲವರು ತಿಳಿಸ್ತಾ ಇದ್ದೀರಿ. ಆ ಕಾರಣಕ್ಕಾಗಿ ನಿಲ್ಲಿಸದಂತೆ ಅನುದಿನದ ಧ್ಯಾನ ಭಾನುವಾರವೂ ಕೂಡ ಚರ್ಚ್ಗೆ ಹೋಗಲಾರದವರಿಗೋಸ್ಕರ ಈ ಕಾರ್ಯಕ್ರಮ ಪ್ರಸಾರ ಮಾಡ್ತಿದ್ದೇವೆ. ಮತ್ತು ಸುವಾರ್ತೆ ಕೇಳದೇ ಇರುವಂಥವರು, ಆರಾಧನೆಗೆ ಹೋಗಲು ಅನುಕೂಲವಿಲ್ಲದವರು ಆತ್ಮಿಕವಾಗಿ ಬಲಗೊಳ್ಳುವುದಕ್ಕಾಗಿ ಈ ಮುಂಜಾನೆ ಮತ್ತೊಮ್ಮೆ ದೇವರ ವಾಕ್ಯ ಧ್ಯಾನಿಸೋಣ. ನೀವು ಸಭೆಗೆ ಹೋಗ್ತಾ ಇದ್ದೇವೆ ಎಂದು ಹೇಳ್ತೀರಿ, ಬಹಳ ಚೆನ್ನಾಗೇ ಇದೆ. ದೇವರ ಆಲಯಕ್ಕೆ ಹೋಗಿ ಬಂದ ನಂತರ ನಮ್ಮ ಜೀವಿತದಲ್ಲಿ ಮಾರ್ಪಡುವಿಕೆ ಇದೆಯಾ? ಸಭೆಗೆ ಹೋಗುವವರಲ್ಲಿಯೂ ಹೋಗದೇ ಇರುವವರಲ್ಲಿಯೂ ವ್ಯತ್ಯಾಸ ಕಾಣುತ್ತಿದೆಯಾ? ಸಭೆಗೆ ಹೋಗುವಂಥವರಿಗೂ ಹೋಗದೇ ಇರುವಂಥವರಿಗೂ ಒಂದೇ ವಿಧವಾದ ಪರಿಸ್ಥಿತಿ ಇದೆಯಾ? ಕೇಳಿ ಪ್ರಿಯರೇ, ನಾವು ದೇವರ ಆಲಯಕ್ಕೆ ಹೋಗುವಾಗ ಅಲ್ಲಿ ದೇವರ ಸನ್ನಿಧಿಯನ್ನು ಅನುಭವಿಸಿದಾಗ ನಮ್ಮ ಮುಖಗಳಲ್ಲಿ ದೇವರ ಬೆಳಕಿರುತ್ತೆ ಪ್ರಿಯರೇ. ಕಳೆ ಇರುತ್ತೆ, ಸಂತೋಷ ಇರುತ್ತೆ, ಸಮಸ್ಯೆಗಳಿಗೆ ಪರಿಷ್ಕಾರ ದೊರಕುತ್ತೆ, ಆರೋಗ್ಯ ಹೊಂದಿಕೊಳ್ತೇವೆ. ಆದುದರಿಂದ ಆ ರೀತಿ ನಾವು ಮಾಡುವ ಕಾರ್ಯಗಳೆಲ್ಲ ಸಫಲವಾಗುತ್ತಾ ಇರೋದರಿಂದ ನಮ್ಮನ್ನು ನೋಡಿ ಅನೇಕರು ಯೇಸುವಿನ ಕಡೆಗೆ ತಿರುಗುತ್ತಾರೆ. ಆದರೆ ಕೆಲವರು ಸಭೆಗೆ ಹೋಗ್ತಿದ್ದೇವೆ ಅನ್ನುತ್ತಾರೆ, ಬರುತ್ತೇವೆ ಅನ್ನುತ್ತಾರೆ, ಕ್ರೈಸ್ತರು ಎಂದು ಹೇಳಿಕೊಳ್ತಾರೆ. ಖಂಡಿತವಾಗಿಯೂ ಭಾನುವಾರದಂದು ನಾವು ಸಭೆಗೆ ಹೋಗುತ್ತೇವೆ ಎಂದು ಹೇಳಿಕೊಳ್ತಾರೆ. ಒಮ್ಮೆ ಒಬ್ಬ ವ್ಯಕ್ತಿ ಹೇಳಿದ, ನಾನು ಎಲ್ಲರಿಗಿಂತಲೂ ಮುಂಚಿತವಾಗಿ ಹೋಗುತ್ತೇನೆ, ಯಾರು ಬರುವುದಕ್ಕಿಂತ ಮುಂಚೆ ನಾನೇ ಸಭೆಗೆ ಮೊದಲು ಹೋಗ್ತೇನೆ. ಏನ್ ಸಾರ್, ನೀವು ಅಷ್ಟೊಂದು ಆಸಕ್ತಿಯಿಂದ ಬೇಗ ಹೋಗ್ತೀರಾ ಅಂದ್ರೆ? ಹೌದು, ಮತ್ತೆ ಬೀಗದ ಕೈ ನನ್ನ ಹತ್ರ ಇರುತ್ತೆ ಅಲ್ಲವೇ ಅಂದ. ಸಭೆ ಬಾಗಿಲು ತೆರೆಯಲು ಹೋಗ್ತಾನಂತೆ ಆ ವ್ಯಕ್ತಿ, ಮತ್ತೆ ಕೊನೆಗೆ ಬೀಗ ಹಾಕಲು ಹೋಗ್ತಾನಂತೆ. ಕೆಲವರು ಸಭೆಯೊಳಗೆ ಶಿಫ್ಟ್ ವೈಸ್ ಹೋಗ್ತಾ ಬರ್ತಾ ಇರ್ತಾರೆ. ಕೇಳ್ತಿದ್ದೀರಾ? ಅವರ ಭಾಗ ಆಗಿದ ಕೂಡಲೇ ಆರಾಧನೆ ಮಾಡುವ ಗಾಯಕರು ಟೀ ಕಾಫಿ ಕುಡಿಯುವುದಕ್ಕೆ ಹೊರಗೆ ಹೋಗ್ತಾರೆ. ಒಬ್ಬ ಪಾಸ್ಟರ್ ಅವರು ಪ್ರಸಂಗ ಮಾಡುವುದಕ್ಕಿಂತ ಮುಂಚೆ ಆತನು ವಿಶ್ರಾಂತಿಯಲ್ಲಿರ್ತಾರೆ. ಪ್ರಸಂಗ ಆಗಿದ ಕೂಡಲೇ ಎಲ್ಲಿಗೆ ಹೋಗ್ತಾರೆಂದು ಯಾರಿಗೂ ಗೊತ್ತಾಗಲ್ಲ. ಇಂತಹ ಆರಾಧನೆಗಳು, ಸಭೆಗಳು ಬಹಳಷ್ಟಿವೆ. ಆದರೆ ನಾನು ಕಲ್ತಿರೋದೇನೆಂದರೆ, ನಮ್ಮ ಆಲಯದಲ್ಲಿ ಆರಾಧನೆ ಪ್ರಾರಂಭವಾದ ನಂತರ ಯಾರೊಬ್ಬರೂ ಕೂಡ ಹೊರಗೆ ಹೋಗಕೂಡದು. ಮುಕ್ತಾಯದ ಪ್ರಾರ್ಥನೆಯವರೆಗೂ ಎಲ್ಲರೂ ದೇವರ ಸನ್ನಿಧಿಯನ್ನು ಅನುಭವಿಸಬೇಕು. ಕ್ರಮವನ್ನು ಪಾಲಿಸಿರಿ, ಆಶೀರ್ವಾದ ಹೊಂದುತ್ತೀರಿ. ಆಚಾರದಂತೆ ಅಭ್ಯಾಸದಂತೆ ಸಭೆಗೆ ಹೋದರೆ ಪ್ರಯೋಜನ ಇಲ್ಲ ಪ್ರಿಯರೇ. 99% ಕ್ರೈಸ್ತರಲ್ಲಿ ಸಭೆಗೆ ಹೋಗ್ತಿದ್ದೇನೆ ಎಂದು ಹೇಳಿಕೊಳ್ಳುವಂಥವರಲ್ಲಿ ಆಶೀರ್ವಾದ ಹೊಂದುತ್ತಾ ಇಲ್ಲ ಎನ್ನುವುದಾದರೆ ಅದಕ್ಕೆ ಕಾರಣವೇ ಇದಾಗಿದೆ. ಯಾವುದು? ನೋಡೋಣ ಬನ್ನಿ ಯೆಹೆಜ್ಕೇಲನ ಪುಸ್ತಕದಲ್ಲಿ ಆ ವಚನ ನೋಡೋಣ ಬನ್ನಿ. ಯೆಹೆಜ್ಕೇಲನ ಪುಸ್ತಕ 33ನೇ ಅಧ್ಯಾಯ 31ನೆಯ ವಚನ. ಬರುವ ಜನರಂತೆ ಅವರು ನಿನ್ನ ಬಳಿಗೆ ಬಂದು ನನ್ನ ಭಕ್ತರಾಗಿ ನಿನ್ನ ಮುಂದೆ ಕೂತುಕೊಂಡು ನಿನ್ನ ಮಾತುಗಳನ್ನು ಕೇಳುತ್ತಾರೆ. ಏನಂತೆ? ಭಾನುವಾರ ಬಂದ ಕೂಡಲೇ ಕೆಲವರಿಗೆ ಎಲ್ಲಿಲ್ಲದಂತಹ ಭಕ್ತಿ ಬರುತ್ತೆ ಪ್ರಿಯರೇ. ಭಾನುವಾರ ಅವರ ವಸ್ತ್ರಧಾರಣೆಯೇ ಬೇರೆ ಇರುತ್ತೆ, ಸೋಮವಾರ ಧರಿಸಿದ ಬಟ್ಟೆಗಳೇ ಬೇರೆ ಇರುತ್ತೆ.
ಭಕ್ತಿ ಭಾವದೊಂದಿಗೆ ಒಳ್ಳೆ ಮುಸುಕು ಹಾಕಿಕೊಂಡು ಬರುತ್ತಾರೆ. ಕೇಳಿ ಪ್ರಿಯರೇ, ಭಾನುವಾರ ಬರುವ ರೀತಿಯಲ್ಲಿ ಒಂದು ದೊಡ್ಡ ಬೈಬಲ್ ಕೈಯಲ್ಲಿ ಹಿಡ್ಕೊಂಡು ಬರ್ತಾರೆ. ನಾವು ಬಹಳ ಭಕ್ತರಾಗಿದ್ದೇವೆ ಎಂದು ತೋರಿಸಿಕೊಳ್ಳುವುದಕ್ಕಾಗಿ ಮುಖದಲ್ಲಿಯೂ ಕೂಡ ಒಂಥರ ಏನಂತಾರೆ ಎಕ್ಸ್ಪ್ರೆಷನ್ನೊಂದಿಗೆ ಬರ್ತಾರೆ. ಕೆಲವರು ಮುಖವನ್ನು ಉದ್ದವಾಗಿಟ್ಕೊಂಡು ಬರ್ತಾರೆ. ಭಾನುವಾರದಂದು ಅವರ ಭಾಷೆ ಬದಲಾಗುತ್ತೆ. ಎಲ್ಲ ದೇವರ ದಯೆ, ಎಲ್ಲ ದೇವರ ಕೃಪೆ, ಎಲ್ಲ ದೇವರ ಕನಿಕರ ಅನ್ನುತ್ತಾರೆ. ಅಂದರೆ ಮಾತಿಗೂ ಅದರಲ್ಲಿ ದೇವರನ್ನೇ ನೆನೆಸುತ್ತಾ ದೇವರನ್ನು ಮಾತಲ್ಲಿ ಸೇರಿಸ್ಕೊಳ್ತಾರೆ. ಭಕ್ತಿ ಭಾವವನ್ನು ತೋರಿಸ್ತಾರೆ. ಬರುವ ರೀತಿಯಲ್ಲಿ ಬಂದು ನಿನ್ನ ಮುಂದೆ ಕೂತುಕೊಳ್ಳುತ್ತಾರೆ. ಬಹಳ ಮರ್ಯಾದೆಯಿಂದ ಕೂತ್ಕೊಳ್ತಾರೆ. ಸಭೆಯೊಳಗೆ ನಿನ್ನ ಮಾತುಗಳನ್ನು ಕೇಳುತ್ತಾರೆ. ವಾಕ್ಯ ಕೇಳುತ್ತಾ ಇರ್ತಾರೆ. ಗಂಟೆಗಳವರೆಗೂ ವಾಕ್ಯ ಕೆಲವೊಂದು ಸಾರಿ ಕೇಳ್ತಾರೆ. ಹೌದಲ್ಲವೇ? ವಾಕ್ಯ ಕೇಳ್ತಾರೆ, ಅಲ್ಲಿಯವರೆಗೂ ಚೆನ್ನಾಗಿದೆ. ಆದರೆ ಅದನ್ನು ಅನುಸರಿಸಿ ಕೈಕೊಂಡು ನಡೆಯುವುದಿಲ್ಲ. ಹಾಗಾದರೆ ಪ್ರಯೋಜನ ಏನಿದೆ? ಏನು ಕೇಳುತ್ತೇವೋ ಅದರ ಪ್ರಕಾರ ಬದುಕದೇ ಇರುವಾಗ ಇನ್ನು ಕೇಳುವುದೇಕೆ? ಏನೇನು ನಾವು ಪ್ರತಿ ಭಾನುವಾರ ಕೇಳ್ತಿದ್ದೇವೋ ಅದರ ಪ್ರಕಾರ ಬದುಕುವುದಾದರೆ ನಾವು ಪರಿಶುದ್ಧರಾಗುತ್ತೇವೆ, ಯೇಸುವಿನ ಮಕ್ಕಳಾಗ್ತೇವೆ, ಯೇಸುವನ್ನೇ ಮಹಿಮೆ ಪಡಿಸುವವರಾಗಿರ್ತೇವೆ. ನನ್ನ ಮಾತನ್ನು ಕೇಳ್ರಿ ಅನ್ನುತ್ತಾರೆ ಯೇಸು. ನನ್ನ ಮಾತನ್ನು ಕೇಳಿ ಅವುಗಳ ಪ್ರಕಾರ ಕೈಕೊಳ್ಳುವಂಥವನು ಆಳವಾಗಿ ಅಸ್ಥಿವಾರ ಹಾಕಿ ಬಂಡೆಯ ಮೇಲೆ ತನ್ನ ಮನ್ನೆಯನ್ನು ಕಟ್ಟಿಕೊಂಡ ಬುದ್ಧಿವಂತನಿಗೆ ಹೋಲುತ್ತಾನೆಂದು ಯೇಸು ಹೇಳಿದ್ದಾರೆ. ಅದಕ್ಕೆ ದೇವರ ವಾಕ್ಯದ ಪ್ರಕಾರ ಆಳವಾಗಿ ಹೃದಯವನ್ನು ಪರಿಶೀಲಿಸಿಕೊಂಡು, ಹೃದಯವನ್ನು ಅಗಿದುಕೊಂಡು, ಹೃದಯಾಂತರಾಳದಲ್ಲಿರುವಂತಹ ಪ್ರತಿ ಕಲ್ಮಶವನ್ನು ಒಪ್ಪಿಕೊಂಡು ಬಿಟ್ಟು ತನ್ನ ಆಧ್ಯಾತ್ಮಿಕ ಜೀವಿತವನ್ನು ಕಟ್ಟಿಕೊಳ್ಳುವವನು, ವಾಕ್ಯಾನುಸಾರವಾಗಿ ಜೀವಿಸುವವನು, ತುಫಾನು ಬಂದರು, ಹೊರತೆ ಬಂದರು, ಶೋಧನೆ ಬಂದರು, ಹೋರಾಟಗಳು ಬಂದರು, ಸೈತಾನನು ಎಷ್ಟೇ ನಿಮ್ಮನ್ನು ಕದಲಿಸಬೇಕೆಂದು ಬಯಸಿದರು, ಯಾರು ನಿಮ್ಮನ್ನು ಕದಲಿಸಲಾಗದಂತಹ ಒಬ್ಬ ದೃಢವಾದ ದೊಡ್ಡ ವಿಶ್ವಾಸಿ ನೀವಾಗ್ತೀರಿ. ಆದರೆ ಈ ನನ್ನ ಮಾತುಗಳನ್ನು ಕೇಳಿ ಅವುಗಳ ಪ್ರಕಾರ ಕೈಕೊಂಡು ನಡೆಯದವನು ಮರಳಿನ ಮೇಲೆ ತನ್ನ ಮನೆ ಕಟ್ಟಿಕೊಂಡ ಬುದ್ಧಿಹೀನನಿಗೆ ಸಮಾನನೆಂದು ಯೇಸು ಹೇಳಿದ್ದಾರೆ. ತುಫಾನು ಬರುತ್ತೆ, ಆಗ ಆ ಮನೆ ದಡಮ್ಮನ್ನೇ ಬಿದ್ದು ಹೋಗುತ್ತೆ. ಅಷ್ಟೇ, ಗಟ್ಟಿಯಾಗಿ ಗಾಳಿ ಬೀಸಿದ್ರೆ ಅದು ಕೆಡವಿ ಬೀಳುತ್ತೆ. ದೇವರ ಮಾತಿನ ಪ್ರಕಾರ ಬದುಕಲಾರದಂತಹ ಕ್ರೈಸ್ತೀಯ ನಂಬಿಕೆ ಗಾಳಿಗೆ ಬಡ್ಕೊಂಡು ಹೋಗುತ್ತೆ. ಶೋಧನೆಯಲ್ಲಿ ನೀವು ಬಯಲಾಗುತ್ತೀರಿ, ಸೋತು ಹೋಗ್ತೀರಿ. ನಿಜ ಹೇಳಿರಿ, ನನ್ನಲ್ಲಿ ನಂಬಿಕೆ ಇಡೀರಿ ಎಂದು ಯೇಸು ಹೇಳಿದಾಗ ನಿಜವಾಗ್ಲೂ ನಿಮ್ಮ ನಂಬಿಕೆ ದೇವರ ಮೇಲಿದೆಯಾ, ಉದ್ಯೋಗದ ಮೇಲಿದೆಯಾ, ದುಡ್ಡಿನ ಮೇಲಿದೆಯಾ, ಲೋಕದ ಮೇಲಿದೆಯಾ? ಒಮ್ಮೆ ಪರೀಕ್ಷಿಸಿಕೊಳ್ಳಿರಿ. ನಿಮ್ಮ ದೇಹ ದೇವರ ಆಲಯವಾಗಿ ಕಾಪಾಡಿಕೊಳ್ಳಿರಿ ಅನ್ನುವಾಗ ಆ ಮಾತು ಕೈಕೊಂಡು ನಡೆಯುತ್ತಿದ್ದೀರಾ? ಆ ಮಾತಿನ ಪ್ರಕಾರ ಜೀವಿಸುತ್ತಾ ನಾನು ನನ್ನ ದೇಹ ಅಪವಿತ್ರಪಡಿಸಿಕೊಳ್ಳೋದಿಲ್ಲ ಎಂದು ಹೇಳಿ ಪಾಪದಿಂದ ದೂರ ಇರ್ತಾ ಇದ್ದೀರಾ? ಏನೋ ಭಕ್ತಿಯಿಂದ ವಾಕ್ಯ ಕೇಳಿ ಎಲ್ಲ ನನಗೆ ಗೊತ್ತಂತ ಹೇಳಿ ನಿಮ್ಮ ಇಷ್ಟ ಬಂದಂತೆ ಜೀವಿಸಿದರೆ ಹೇಗೆ ಪ್ರಿಯರೇ? ಬರಬೇಕಾದಂತಹ ರೀತಿಯಲ್ಲಿ ಜನರು ನಿನ್ನ ಬಳಿಗೆ ಬರ್ತಾರೆ, ನಿನ್ನ ಮುಂದೆ ಕೂತುಕೊಳ್ತಾರೆ, ನೀನು ಹೇಳುವ ಮಾತುಗಳನ್ನು ಕೇಳ್ತಾರೆ, ಆದರೆ ಅದರ ಪ್ರಕಾರ ಪ್ರವರ್ತಿಸೋದಿಲ್ಲ. ಅವರು ಬಾಯಿಯಿಂದ ಬಹುಪ್ರೀತಿಯನ್ನು ತೋರಿಸುತ್ತಾರೆ. ಬಾಯಿಯಿಂದ ಎಷ್ಟೋ ಪ್ರೀತಿ ತೋರಿಸ್ತಾರಂತೆ. ಪಾಸ್ಟರ್ ಅವರಿಗೆ ವಂದನೆಗಳು ಪಾಸ್ಟ್ರೇ, ಎಷ್ಟು ಚೆನ್ನಾಗಿ ವಾಕ್ಯ ಹೇಳಿದೀರಿ ಅನ್ನುತ್ತಾರೆ. ಎಷ್ಟು ಅರ್ಥ ಆಗುವಂತೆ ಹೇಳ್ತೀರಿ, ಎಷ್ಟು ಪ್ರೀತಿಯಿಂದ ಹೇಳ್ತೀರಿ ಎಂಬುದಾಗಿ ಹೊಗಳುತ್ತಾರೆ. ಪ್ರಾರ್ಥನೆ ಮಾಡಬೇಕಾದಾಗ ಯಾವ ರೀತಿ ಪ್ರಾರ್ಥನೆ ಮಾಡ್ತಾರೆ ಗೊತ್ತಾ? ದೇವರೇ, ನನಗೆಲ್ಲವೂ ನೀವೇ. ಹೌದಲ್ಲವೇ? ಎಷ್ಟೋ ಪ್ರೀತಿ ತೋರ್ಪಡಿಸ್ತಾರೆ. ದೇವರೇ, ನೀವಂದ್ರೆ ನನಗೆ ಬಹಳ ಇಷ್ಟ, ನಿಮಗೋಸ್ಕರ ನಾನು ಏನು ಬೇಕಾದರೂ ಮಾಡ್ತೇನೆ ಅನ್ನುತ್ತಾರೆ. ಆದರೆ ಯಾವುದು ಕ್ರಿಯೆಯಲ್ಲಿ ತೋರಿಸೋದಿಲ್ಲ. ನಿಮ್ಮ ಪ್ರೀತಿ ಮಾತಿನಲ್ಲಿದ್ದರೆ ಪ್ರಯೋಜನವೇನು? ಯೇಸು ಕ್ರಿಯೆಯಲ್ಲಿ ತೋರಿಸಿರಿ ಅಂದಿದ್ದಾರೆ. ಬಾಯಿಯಿಂದ ಬಹುಪ್ರೀತಿಯನ್ನು ತೋರಿಸುತ್ತಾರೆ, ಆದರೆ ಅವರ ಹೃದಯವೇನೋ ಲಾಭವನ್ನು ಅಪೇಕ್ಷಿಸುತ್ತದೆ. ನಿಜವಾಗ್ಲೂ ಅವರ ಹೃದಯದೊಳಗೆ ಪ್ರೀತಿಯೇ ಏನಾದರೂ ಇರೋದಾದರೆ ಪ್ರೀತಿ ಯಾವಾಗಲೂ ಕೊಡುತ್ತೆ, ತ್ಯಾಗದೊಂದಿಗೆ, ಸಮರ್ಪಣೆಯೊಂದಿಗೆ. ಬಾಯಿಯಿಂದ ಒಂದು ರೀತಿಯಲ್ಲಿ ತ್ಯಾಗ ಸಮರ್ಪಣೆ ತೋರಿಸುವಂತೆ ಕಾಣಿಸಿಕೊಳ್ತಾರೆ, ಹಾಗೆ ತೋರಿಸಿಕೊಳ್ತಾರೆ. ಆದರೆ ಅವರ ಹೃದಯದಲ್ಲಿ ಮಾತ್ರ ಬೇರೆ ಧ್ಯಾಸ ಇರುತ್ತೆ, ಲಾಭಕ್ಕೋಸ್ಕರವೇ. ಯೇಸುವನ್ನು ಹಿಂಬಾಲಿಸುವವರಲ್ಲಿ ಈ ದಿನ 99% ಅನೇಕರು ತಮ್ಮ ಲಾಭಕ್ಕಾಗಿಯೇ ಬರ್ತಾರಂತೆ. ಮೇಲುಗಳಿಗೋಸ್ಕರ, ಆಶೀರ್ವಾದಗಳಿಗೋಸ್ಕರ, ಅಂದುಕೊಂಡಿರುವ ಕಾರ್ಯ ನಡೆಯುವುದಕ್ಕೋಸ್ಕರ,
ಎಂದು ಬರ್ತಾರೆ. ಆದರೆ ನಿಜವಾಗ್ಲೂ ನನ್ನ ಯೇಸು ನನಗಾಗಿ ಪ್ರಾಣ ಕೊಟ್ಟಿದ್ದಾರೆ, ಆತನಿಗೆ ನಾನು ಏನು ಕೊಡಬೇಕು? ನನಗೆ ಉದ್ಯೋಗ ಕೊಟ್ಟಿದ್ದಾರಲ್ಲವೇ, ದೇವ್ರಿಗೆ ಏನು ಕೊಡಬೇಕು ಎಂದು, ನಾನು ಏನು ಮಾಡಬೇಕು ಈಗ ಎಂಬುದಾಗಿ, ಇಷ್ಟೊಂದು ಉಪಕಾರ ದೇವ್ರು ಮಾಡಿದ್ದಾರೆ, ನಾನು ಎಷ್ಟೋ ಕೃತಜ್ಞತೆಯ ಕಾಣಿಕೆ ಕೊಡಬೇಕೆಂಬ ಆಸೆ ಈ ದಿನ ಎಷ್ಟು ಜನಕ್ಕಿದೆ ಹೇಳಿ? ಹೃದಯದಲ್ಲಿ ದೇವರಿಂದಲೂ ಕೂಡ ಏನಾದರೂ ಸಂಪಾದಿಸಿಕೊಳ್ಬೇಕೆಂಬ ಆಸೆ ಇರುತ್ತೆ ಹೊರತು ನನಗಿರುವುದೆಲ್ಲ ದೇವರದೇ, ನಾನು ಆತನ ಸೊತ್ತು ಎಂಬ ಸಂಗತಿ ಗ್ರಹಿಸಿಕೊಳ್ಳದವರಾಗಿಯೇ, ಕರ್ತನಿಗೋಸ್ಕರ ಜೀವಿಸಲಾರದವರಾಗಿಯೇ ಅನೇಕರು ಇರ್ತಿದ್ದಾರೆ. ಅವರ ಹೃದಯ ಲಾಭವನ್ನೇ ಅಪೇಕ್ಷಿಸುತ್ತದೆ. ಇತರರು ಮೆಚ್ಚಿಕೊಳ್ಳುವುದಕ್ಕಾಗಿ ದೊಡ್ಡಸ್ತಿಕೆಗೋಸ್ಕರ ಪ್ರೀತಿಯಿಂದ ಮಾತಾಡ್ತಾರೆ. ಇತರರ ಮುಂದೆ ನೀವು ಬಹಳ ಒಳ್ಳೆಯವರೆಂದು ಕಾಣಿಸಿಕೊಳ್ಳುವುದಕ್ಕಾಗಿ ನೀವು ಚೆನ್ನಾಗಿ ನಟಿಸುತ್ತೀರಿ. ದಯವಿಟ್ಟು ದೇವರ ಮುಂದೆ ಹೋಗುವಾಗ ನಿಮ್ಮ ಪ್ರವರ್ತನೆಯನ್ನು ಬಹು ಜಾಗರೂಕತೆಯಿಂದ ನೋಡಿಕೊಳ್ಳಿರಿ. ಈಗೋ ನಿನ್ನ ಮಾತು ಅವರ ಎಣಿಕೆಯಲ್ಲಿ ಒಬ್ಬ ಸಂಗೀತಗಾರನು ವಾದ್ಯವನ್ನು ಜಾಣತನದಿಂದ ಬಾರಿಸಿ ಮಧುರ ಸ್ವರದಿಂದ ಹಾಡುವ ಪ್ರೇಮಗೀತಕ್ಕೆ ಸಮಾನವಾಗಿದೆ. ಈ ದಿನ ಚರ್ಚಸ್ಗಳಲ್ಲಿ ಒಳ್ಳೆ ಸ್ವರವುಳ್ಳ ಗಾಯಕರಿದ್ದಾರೆ, ಅದಕ್ಕಾಗಿ ದೇವರನ್ನು ಸ್ತುತಿಸೋಣ. ಅದಕ್ಕಿಂತ ಮುಂಚೆ ಕ್ರೈಸ್ತಿಯ ಹಾಡುಗಳು ಹೆಚ್ಚಿರ್ತಾ ಇರಲಿಲ್ಲ. 1970ನಲ್ಲಿ ಇಲ್ಲವೇ 70s ಬಿಫೋರ್ ಒಂದೆರಡು ಹಾಡುಗಳು ಮಾತ್ರ ಅಪರೂಪಕ್ಕೆ ಆ ಕಾಲದಲ್ಲಿ ನಾವು ಹಾಡ್ತಿದ್ದೆವು. ವೆರಿ ವೆರಿ ಫ್ಯೂ, ಮೇ ಬಿ 4 or 5 ಸಾಂಗ್ಸ್ ಇರ್ತಿದ್ವೇನೋ, ಅವುಗಳನ್ನೇ ಕೇಳ್ತಾ ಇದ್ದೆವು. ಆದರೆ ಈಗ ಎಷ್ಟೋ ಹಾಡುಗಳಿವೆ. ಪ್ರತಿಯೊಬ್ಬ ಪಾಸ್ಟರ್ ಕೂಡ ಹಾಡ್ತಿದ್ದಾರೆ. ಕೆಲವರಿಗೆ ಒಳ್ಳೆ ತಲಾಂತು ಇದೆ, ಇಲ್ಲದಿದ್ರೂ ಕೆಲವರು ಸ್ವರ ಸರಿಯಿಲ್ಲದಿದ್ರೂ ನನ್ನಂಥವರು ದೇವರನ್ನು ಸ್ತುತಿಸಬೇಕೆಂದು ಆಶಿಸಿ ಹಾಡ್ತಾರೆ. ಈಗ ಒಳ್ಳೊಳ್ಳೆ ವಾದ್ಯಗಳಿವೆ. ಮುಂಚೆ ಏನೋ ಒಂದು ಡ್ರಮ್ಮು ಝಲ್ಲರಿ ಅಷ್ಟೇ ಇರ್ತಿದ್ವು. ಈ ದಿನಗಳಲ್ಲಿ ದಿ ಬೆಸ್ಟ್ ಇನ್ಸ್ಟ್ರೂಮೆಂಟ್ಸ್ ಆರ್ ದೇರ್ ಇನ್ ದ ಚರ್ಚಸ್. ಹಾಲೆಲ್ಲೂಯಾ, ದೇವರಿಗೆ ಸ್ತೋತ್ರ. ಒಳ್ಳೆ ವಾದ್ಯಗಳಿವೆ, ಒಳ್ಳೆ ಹಾಡುಗಳಿವೆ. ಅದಕ್ಕೋಸ್ಕರ ಹೋಗ್ತಿರೋ ಚರ್ಚ್ಗೆ? ಒಳ್ಳೆ ಹಾಡು ಕೇಳಲು ಹೋಗ್ತೀರೋ? ಒಳ್ಳೆ ಹಾಡು ಕೇಳಿ ಕುಣಿದಾಡಿ ಬರಲು ಹೋಗ್ತಾ ಇದ್ದೀರೋ? ಹಾಡು ಹಾಡ್ತಿರುವಾಗ ನಾಟ್ಯವಾಡಿ ಮಾತ್ರ ಬರಲು ಹೋಗ್ತಾ ಇದ್ದೀರೋ? ಇಲ್ಲವೇ ನಿಮ್ಮ ಹೃದಯವನ್ನು ತೆರೆದು ನೀವು ಕೂಡ ಆರಾಧನೆಯಲ್ಲಿ ಪಾಲುಗೊಳ್ಳಬೇಕೆಂದು ಹಾಡಿನಲ್ಲಿರುವ ಮ್ಯೂಸಿಕ್ಗಿಂತಲೂ ಪದಗಳ ಅರ್ಥ ಗ್ರಹಿಸಿಕೊಂಡು ಅವುಗಳೊಂದಿಗೆ ಹೃದಯದೊಳಗೆ ಸ್ಪಂದಿಸುವ ಅನುಭವ ಹೊಂದಿಕೊಳ್ತಾ ಇದ್ದೀರಾ? ಈ ದಿನ ಕೆಲವು ಹಾಡುಗಳು ಸಾಮಾನ್ಯವಾಗಿರ್ತವೆ, ಹಲ್ಲೆಲೂಯ ಹಲ್ಲೆಲೂಯ ಎಂಬುದಾಗಿ. ಕೆಲವೊಂದು ಭಕ್ತರು ಬರೆದ ಹಾಡುಗಳಲ್ಲಿ ಪ್ರತಿ ಪದವು ದೇವರ ವಾಕ್ಯ ಕೂಡಿದ್ದಾಗಿರುತ್ತೆ. ಒಂದು ಹಾಡಿನಲ್ಲಿ ಒಂದು ಪ್ರಸಂಗ, ಒಂದು ಸಂದೇಶವನ್ನೇ ಕೊಡ್ತಾರೆ. ದೇವರಿಗೆ ಸ್ತೋತ್ರ. ಮತ್ತೆ ಅಂತಹ ಹಾಡುಗಳನ್ನು ನೀವು ಕೇಳ್ತಾ ಇರುವಾಗ ಚೆನ್ನಾಗಿವೆ ಎಂಬುದಾಗಿ ಹಾಯಾಗಿ ಕೇವಲ ಹಾಡುಗಳನ್ನು ಮಾತ್ರ ಅನುಭವಿಸುವುದಕ್ಕಾಗಿ ಚರ್ಚಿಗೆ ಹೋಗ್ತಾ ಇದ್ದೀರೋ? ಏನಂತೆ, ನಿನ್ನ ಮಾತು ಅವರ ಎಣಿಕೆಯಲ್ಲಿ ಸಂಗೀತಗಾರನು ವಾದ್ಯವನ್ನು ಜಾಣತನದಿಂದ ಬಾರಿಸುವ ಮಧುರ ಸ್ವರದಿಂದ ಹಾಡುವ ಪ್ರೇಮಗೀತಕ್ಕೆ ಸಮಾನವಾಗಿದೆ. ನಿನ್ನ ಮಾತುಗಳನ್ನು ಕೇಳ್ತಾರೆ, ಆದರೆ ಕೈಕೊಳ್ಳುವುದೇ ಇಲ್ಲ, ಕೈಕೊಂಡು ನಡೆಯುವುದಿಲ್ಲ. ಹೇಳಬೇಕಾದ್ರೆ ಒಂದು ಹಾಡು ಸಾಕು ಪ್ರಿಯರೇ, ನಮ್ಮ ಬದುಕು ಬದಲಾಗುವುದಕ್ಕಾಗಿ. ಒಂದು ಹಾಡು ಆತ್ಮಭರಿತರಾಗಿ ನಾವು ಹಾಡುವಾಗ ಅದರಲ್ಲಿರುವ ಸಾರವೇ ಸಾಕು ಪಶ್ಚಾತ್ತಾಪ ಪಡುವುದಕ್ಕಾಗಿ. ಎಷ್ಟೋ ಒಳ್ಳೊಳ್ಳೆ ಹಾಡುಗಳು ಈ ದಿನ ನಮಗೆ ಆಲಯದಲ್ಲಿ ಕೇಳಿಸಲ್ಪಡ್ತಾವಲ್ಲವೇ? ಎಷ್ಟೋ ಒಳ್ಳೊಳ್ಳೆ ಸೇವಕರು ಈ ದಿನ ಎಷ್ಟೋ ಒಳ್ಳೊಳ್ಳೆ ಹಾಡುಗಳನ್ನು ಹಾಡಿ ಒದಗಿಸಿಕೊಡ್ತಿದ್ದಾರಲ್ಲವೇ? ಮೊದಲು ಒಂದು ಹಾಡು ಅದು ಸಭೆಗೆ ಸೀಮಿತವಾಗಿರ್ತಿತ್ತು. ಮತ್ತೊಬ್ಬ ಗಾಯಕ ಹಾಡು ಹಾಡಿದ್ರೆ ಒಪ್ಪಿಕೊಳ್ತಾ ಇರಲಿಲ್ಲ, ನಮ್ಮ ಪರ್ಮಿಷನ್ ತೆಗೆದುಕೊಳ್ಳಬೇಕೆಂದು ಹೇಳ್ತಾ ಇದ್ರು. ಈಗ ಈ ಸೋಷಿಯಲ್ ಮೀಡಿಯಾ ಬಂದಾಗ ದೇವರಿಗೆ ಸ್ತೋತ್ರ, ಆ ಹಾಡುಗಳೆಲ್ಲ ಈಗ ದೇವರ ಸೊತ್ತಾಗ್ಬಿಟ್ಟಿವೆ. ಎಲ್ಲಾ ಸಭೆಗಳಲ್ಲಿ ಎಲ್ಲರೂ ಸೇರಿ ಚೆನ್ನಾಗಿ ಆರಾಧಿಸ್ತಿದ್ದಾರೆ, ದೇವರನ್ನು ಸ್ತುತಿಸಲು ಸಾಧ್ಯವಾಗ್ತಿದೆ. ಎಷ್ಟೋ ಒಳ್ಳೆ ಒಳ್ಳೆ ಅರ್ಥ ಆ ಹಾಡಿನಲ್ಲಿವೆ ನೋಡಿ. ಮತ್ತೆ ಕೇಳಿರುವ ವಾಕ್ಯದ ಸಾರಾಂಶ ಏನಾಯ್ತು, ಹಾಡಿರುವ ಹಾಡಿನ ಸಾರವೇನಾಯ್ತು, ಅವೆಲ್ಲವನ್ನು ಕೇಳ್ತಿದ್ದಾರೆ, ಆನಂದಿಸ್ತಿದ್ದಾರೆ, ಚಪ್ಪಾಳೆ ತಟ್ತಿದ್ದಾರೆ, ಹಲ್ಲೆಲೂಯ ಅನ್ನುತ್ತಾರೆ, ಸಂತೋಷಿಸುತ್ತಾರೆ. ಆದರೆ ಅಂಥವರು ತಮ್ಮ ಜೀವಿತ ಮಾರ್ಪಡಿಸಿಕೊಳ್ತಾ ಇದ್ದಾರಾ? ವಾಕ್ಯಾನುಸಾರವಾಗಿ ಜೀವಿಸುತ್ತಾ ಇದ್ದಾರಾ? ನೀವು ಎಂತಹ ಸಭೆಗೆ ಹೋಗಿ ಎಷ್ಟೇ ನೀವು ಹಾಡು ಹಾಡಿದ್ರೂ ಕೂಡ, ಎಷ್ಟೇ ಗಂಟೆಗಳವರೆಗೂ ಕೂತ್ಕೊಂಡು ನೂರಾರು ಸಂದೇಶಗಳು ಕೇಳಿದ್ರೂ ಕೂಡ, ಎಷ್ಟೇ ಆಚಾರ ಪದ್ಧತಿಗಳನ್ನು ಆಲಯದಲ್ಲಿ ನೀವು ಆಚರಿಸಿದ್ರೂ ಕೂಡ, ನಿಮ್ಮ ಕಾಣಿಕೆ ದೇವರ ಆಲಯದಲ್ಲಿ ಹೋಗಿ ನೀವು ಎಷ್ಟೇ ಸುರಿದ್ರೂ ಕೂಡ, ಆ ದೇವರ ಮಾತುಗಳ ಪ್ರಕಾರ ನಡೆಯದೇ ಇರುವುದಾದರೆ ನಿಮ್ಮ ಆರಾಧನೆ ವ್ಯರ್ಥ. ಬೈಬಲ್ನಲ್ಲಿ ಮತ್ತಾಯನ ಸುವಾರ್ತೆಯಲ್ಲಿ ಒಂದು ವಾಕ್ಯ ಇದೆ ನೋಡಿ, 15ನೇ ಅಧ್ಯಾಯ ವಚನ 8ರಿಂದ, ಈ ಜನರು ಮಾತಿನಿಂದ ನನ್ನನ್ನು ಸನ್ಮಾನಿಸುತ್ತಾರೆ, ಆದರೆ ಅವರ ಮನಸ್ಸು ನನಗೆ ದೂರವಾಗಿದೆ. ಮನುಷ್ಯರು ಕಲ್ಪಿಸಿದ ಕಟ್ಟಳೆಗಳನ್ನೇ ಅವರು ಬೋಧಿಸುವುದರಿಂದ ನನಗೆ ಭಕ್ತಿ ತೋರಿಸುವುದು ವ್ಯರ್ಥ ಎಂಬುದೇ. ಕೇಳಿ ಪ್ರಿಯರೇ, ವ್ಯರ್ಥವಾಗಿ ದೇವರನ್ನು ಆರಾಧಿಸಲು ಸಭೆಗೆ ಹೋಗಬೇಡಿರಿ.
ಆತ್ಮದಿಂದಲೂ ಸತ್ಯದಿಂದಲೂ ನಮ್ಮ ದೇವರನ್ನು ಆರಾಧಿಸಬೇಕು. ಪ್ರಾರ್ಥನೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಪ್ರತಿ ಭಾನುವಾರ ನಿಮ್ಮ ಸನ್ನಿಧಿಗೆ ಹೋಗುವಾಗ ಹಾಡಿ ನಿಮ್ಮನ್ನು ಸ್ತುತಿಸಿ ಘನಪಡಿಸಲು, ವಾಕ್ಯವನ್ನು ಲಾಲಿಸಿ ಹೃದಯಕ್ಕೆ ಅನ್ವಯಿಸಿಕೊಂಡು ತಿದ್ದುಕೊಂಡು ವಾಕ್ಯಾನುಸಾರವಾಗಿ ಜೀವಿಸಲು ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರಿ. ಪ್ರತಿಯೊಂದು ಸಭೆಯಲ್ಲಿ ಉಜ್ಜೀವನವನ್ನು ದಯಪಾಲಿಸಿರಿ. ನಿಮ್ಮ ಮಾತಿನ ಮೇರೆಗೆ ನಾವು ಮಾಡುವುದಾದರೆ ನಾವು ಎಲ್ಲ ರೀತಿಯಲ್ಲಿ ಆಶೀರ್ವದಿಸಲ್ಪಡ್ತೇವೆಂದು ಕೇಳಿರುವ ಸಂದೇಶಗಳ ಪ್ರಕಾರ ಜೀವಿಸಿ ನಿಮ್ಮನ್ನು ಮಹಿಮೆಪಡಿಸಲು ನಾವು ಆಶೀರ್ವದಿಸಲ್ಪಡಲು ಸಹಾಯ ಮಾಡಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯೂ ಮಗನಾಗಿರುವ ಕ್ರಿಸ್ತನ ಕೃಪೆಯೂ ಆದರಣೆಕರ್ತನಾದ ಪರಿಶುದ್ಧಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿ 8939731313 ನಂಬರ್ಗೆ ಹಾಗೂ ನೀವಿತರ ದೇಶದಿಂದ ವೀಕ್ಷಿಸುವುದಾದರೆ ಕೊಡಲ್ಪಟ್ಟ ಇದೇ ನಂಬರ್ಗೆ ಒಂದು ಟೆಕ್ಸ್ಟ್ ಆಗಲಿ ವಾಯ್ಸ್ ಮೆಸೇಜ್ ಮುಖಾಂತರ ವಾಟ್ಸಪ್ ಕಳಿಸಿಕೊಡಿರಿ ಎಂದು ದಿನಾಲೂ ಹೇಳ್ತಿದ್ದೇವೆ. ಕಳಿಸಿಕೊಡಿರಿ. ಸ್ತುತಿಯೊಂದಿಗೆ ಪ್ರಾರ್ಥಿಸೋಣ. ಡಾಕ್ಟರ್ ಜಯಪಾಲ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ರೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರೆಯಬೇಡಿ. ಕರ್ತನಾದ ದೇವರು ನಿಮ್ಗೆ ಅನುಗ್ರಹಿಸಿದ ಚರ್ಚಸ್ಗಳಿಗೆ ಹೋಗಿ ಅಲ್ಲಿ ದೇವರನ್ನು ಆರಾಧಿಸಿ ಆಧ್ಯಾತ್ಮಿಕವಾಗಿ ಬಲಗೊಳ್ಳಿರಿ. ಅಲ್ಲಿಯವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ. ಏಪ್ರಿಲ್ 14ನೇ ತಾರೀಕಿನಂದು ಧಾರಾವಿಯಲ್ಲಿಯೂ ಹಾಗೆಯೇ ಏಪ್ರಿಲ್ 15ನೇ ತಾರೀಕಿನಂದು ಗೋರೆಗಾಂವ್ನಲ್ಲಿಯೂ 2 ಸ್ಥಳಗಳಲ್ಲಿ 2 ಈವ್ನಿಂಗ್ ಗೆಟ್ ಟುಗೆದರ್ ಅನ್ನು ಏರ್ಪಡಿಸುತ್ತಿದ್ದೇವೆ. ಹಿಂದಿಯಲ್ಲಿ ವಾಕ್ಯ ಕೇಳುತ್ತಿರುವ ನಿಮ್ಮನ್ನು, ತೆಲುಗುನವರನ್ನು, ಕನ್ನಡದವರನ್ನು, ಬೇರೆ ಭಾಷೆಯವರನ್ನು ಕೂಡ ವಾಕ್ಯದಿಂದ ಬಲಗೊಳ್ಳುತ್ತಿರುವ ನಿಮ್ಮೆಲ್ಲರನ್ನು ಮುಖಾಮುಖಿಯಾಗಿ ಕಾಣಬೇಕು, ನಿಮ್ಮೆಲ್ಲರಿಗೆ ಪ್ರಾರ್ಥಿಸಬೇಕೆಂದು ಎಷ್ಟೋ ಆಸೆಯಿಂದ ದೇವರ ಸನ್ನಿಧಿಯನ್ನು ನಾವೆಲ್ಲರೂ ಅನುಭವಿಸಿ ಕರ್ತನು ಕೊಡುವ ಸಂದೇಶವನ್ನು ಲಾಲಿಸುವುದರಿಂದ, ಕರ್ತನನ್ನು ಸ್ತುತಿಸಿ ಆರಾಧಿಸುವುದರಿಂದ ದೊಡ್ಡ ಉಜ್ಜೀವನವನ್ನು ನೋಡಬೇಕೆಂದು ಪ್ರಾರ್ಥಿಸಿ ಕೂಟಗಳನ್ನು ಏರ್ಪಡಿಸುತ್ತಿದ್ದೇವೆ. ನೀವು ಪ್ರಾರ್ಥನಾಪೂರ್ವಕವಾಗಿ ಬನ್ನಿ. ಗಮನಿಸಿ ಪ್ರಿಯರೇ, ಏಪ್ರಿಲ್ 14ನೇ ತಾರೀಕಿನಂದು ಧಾರಾವಿಯಲ್ಲಿ ಮಾರ್ನಿಂಗ್ ಸ್ಟಾರ್ ಸ್ಕೂಲ್ನಲ್ಲಿ ಸಂಜೆ 6 ಗಂಟೆಯಿಂದ ರಾತ್ರಿ 10 ಗಂಟೆಯವರೆಗೂ ಈ ಗೆಟ್ ಟುಗೆದರ್ ಒಂದು ಸೆಷನ್ ಆಗಿ ಏರ್ಪಡಿಸಲಾಗಿದೆ. ಹಾಗೆಯೇ 15ನೇ ತಾರೀಕಿನಂದು ಬುಧವಾರ ಸಾಯಂಕಾಲ 6 ಗಂಟೆಯಿಂದ ರಾತ್ರಿ 10 ಗಂಟೆಯವರೆಗೂ ಗೋರೆಗಾಂವ್ನಲ್ಲಿ ಮತ್ತೊಂದು ಗೆಟ್ ಟುಗೆದರ್ ಅನ್ನು ಏರ್ಪಡಿಸುತ್ತಿದ್ದೇವೆ. ನಿಮಗೆ ಎಲ್ಲಿಗೆ ಬರಲು ಅನುಕೂಲವೋ ಇಲ್ಲವೇ 2 ಸ್ಥಳಕ್ಕೆ ಬಂದು ಪರಿಪೂರ್ಣವಾಗಿ ಆಶೀರ್ವದಿಸಲ್ಪಡಿರಿ. ಧಾರಾವಿಯ ವಿಳಾಸವನ್ನು ಗಮನಿಸಿ. ಮಾರ್ನಿಂಗ್ ಸ್ಟಾರ್ ಸ್ಕೂಲ್ ನಿಯರ್ ಸಯೋನ್ ರೈಲ್ವೆ ಸ್ಟೇಷನ್, ಧಾರಾವಿ, ಮುಂಬೈ. ಏಪ್ರಿಲ್ 14ನೇ ತಾರೀಕಿನಂದು ಸಂಜೆ 6 ಗಂಟೆಯಿಂದ ರಾತ್ರಿ 10 ಗಂಟೆಯವರೆಗೂ. ಇನ್ನೂ ಈ ವಿಷಯದ ಹೆಚ್ಚಿನ ಮಾಹಿತಿ ಬೇಕಾದರೆ ಕೊಟ್ಟಿರುವ QR ಕೋಡ್ ಸ್ಕ್ಯಾನ್ ಮಾಡಿರಿ, ಇಲ್ಲವೇ ಕೆಳಗೆ ಕೊಡಲ್ಪಟ್ಟಿರುವ ನಂಬರ್ಗಳಿಗೆ ಕಾಲ್ ಮಾಡಿ ವಿವರ ತಿಳಿದುಕೊಳ್ಳಿರಿ. ಹಾಗೆಯೇ ಏಪ್ರಿಲ್ 15ನೇ ತಾರೀಕು ಗೋರೆಗಾಂವ್ನಲ್ಲಿ ಮಹಾರಾಷ್ಟ್ರ ವಿದ್ಯಾ ಹಾಲ್, ಮೋತಿಲಾಲ್ ನಗರ್, ಗೋರೆಗಾಂವ್ ವೆಸ್ಟ್, ಮುಂಬೈ. ಅಲ್ಲಿಯೂ ಸಾಯಂಕಾಲ 6 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಊಟ ಇರುತ್ತೆ. ಬನ್ನಿರಿ. ಮುಖಾಮುಖಿಯಾಗಿ ನಿಮ್ಮನ್ನು ಕಾಣಲು, ನಿಮಗೋಸ್ಕರ ಪ್ರಾರ್ಥಿಸಲು ಒಂದು ಅವಕಾಶ ಕಲ್ಪಿಸಿಕೊಡಿ. ಈ 2 ದಿನಗಳ ಗೆಟ್ ಟುಗೆದರ್ ಕೂಟ ಏರ್ಪಡಿಸುತ್ತಿದ್ದೇವೆ ಎಂಬ ವಿಷಯ ಜ್ಞಾಪಕದಲ್ಲಿಟ್ಟುಕೊಂಡು ನೀವು ಬನ್ನಿರಿ. ನಿಮ್ಮ ಸ್ನೇಹಿತರನ್ನು ಕೂಡ, ಆಪ್ತರೆಲ್ಲರನ್ನು ಆಹ್ವಾನಿಸಿರಿ. ಅತ್ಯಧಿಕವಾದ ಆಶೀರ್ವಾದ ಹೊಂದಿಕೊಳ್ಳಿರಿ. ತಪ್ಪದೇ ಬರ್ತೀರಲ್ಲವೇ?